ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ ಬೆಂಗಳೂರು ಟೆಕ್ಕಿಯ ಸಾವು. ಟೆಕ್ಕಿ ಅತುಲ್ ಸುಭಾಷ್ ಸಾವಿಗೆ ದೇಶದ ಜನ ಮರುಗಿದ್ದಾರೆ. ಮೆನ್ ಟು ಅಂತ ಒಂದು ಅಭಿಯಾನ ಶುರುವಾಗ್ಬಿಟ್ಟಿದೆ. ಬರೀ ಮಹಿಳೆಯರಿಗೆ ಮಾತ್ರ ದೌರ್ಜನ್ಯ ಆಗ್ತಾ ಇಲ್ಲ, ಪುರುಷರಿಗೂ ದೌರ್ಜನ್ಯವಾಗ್ತಾ ಇದೆ. ಈ ಮರೆಮಾಚಿದ ದೌರ್ಜನ್ಯಗಳ ವಿರುದ್ಧವಾಗಿ ದೇಶದ ಕಾನೂನು ಪುರುಷರ ನೆರವಿಗೂ ಬರಬೇಕು. ತಾರತಮ್ಯ ಸಲ್ಲದು. ಪುರುಷನ ಕಿರುಕುಳ ಆದರೆ ಕಿರುಕುಳ ಅಲ್ವಾ? ಏನೋ ಗಂಡಸಾಗಿ ಹುಟ್ಟುಬಿಟ್ಟಿದ್ದಾನೆ, ಅವನು ಏನು ಬೇಕಾದ್ರೂ ತಡ್ಕೊಳ್ತಾನೆ, ಅವ್ನಿಗೆ ಎಷ್ಟು ಹಿಂಸೆ ಮಾಡಿದ್ರು ತಡ್ಕೊಳ್ತಾನೆ. ಮಗುವನ್ನು ತೋರಿಸ್ಬೇಕು ಅಂತ ಹೇಳಿದ್ರೆ 30 ಲಕ್ಷ, ಮಗುವನ್ನು ತೋರಿಸ್ಬೇಕು ಅಂದರೆ ಹೆಂಡತಿ ಕಡೆಯಿಂದ 30 ಲಕ್ಷ ನನಗೆ ಕೊಟ್ಟರೆ ತೋರಿಸ್ತೀನಿ ಮಗು ಅಂತ ಹೇಳಬೇಕು ಅಂತ ಹೇಳಿದ್ರೆ, ಮಗು ಮತ್ತು ಅಪ್ಪನ ಸಂಬಂಧವನ್ನು ಈ ಮಟ್ಟಕ್ಕೆ ಬಿಸ್ನೆಸ್ ಮಾಡ್ತಾ ಇರೋದು ಯಾರು? ಅಪ್ಪ ಮತ್ತು ಮಗುವಿನ ಸಂಬಂಧದ ಮಧ್ಯದಲ್ಲಿ 30 ಲಕ್ಷ ಬಿಸ್ನೆಸ್ ಕುದುರಿಸ್ತಾ ಇರೋದು ಯಾರು? ಪ್ರಶ್ನೆ ಕೇಳಬಾರ್ದಾ? ಕೇಳಬೇಕಾಯ್ತು. ಮಗುವನ್ನು ತೋರಿಸ್ಬೇಕು ಅಂದರೆ 30 ಲಕ್ಷ ಇಡು, ಡಿವೋರ್ಸ್ ಬೇಕು ಅಂದರೆ 3 ಕೋಟಿ ಇಡು. ಎಲ್ಲಿ ತರ್ತಾನ್ರಿ ಒಬ್ಬ ಮನುಷ್ಯ? ಟೆಕ್ಕಿನೇ ಆಗಿರಲಿ ಏನೇ ಆಗಿರಲಿ, ವೈ 3 crore rupees, 3 ಕೋಟಿ ರೂಪಾಯಿಗಳು. ಎಷ್ಟು ವರ್ಷಗಳ ಕಾಲ ಒಬ್ಬ ಮನುಷ್ಯ ದುಡಿಬೇಕು? ಅವನು ಬದುಕಕ್ಕೆ ದುಡಿಬೇಕಾ? ಇವ್ರಿಗೆ ಆ ದುಡ್ಡು ಕೊಡೋಕ್ಕೆ ಅಂತ ದುಡಿಬೇಕಾ? ಇಲ್ಲ ದುಡಿಯೋಕ್ಕಾಗದೆ ಸತ್ತು ಹೋಗ್ಬೇಕಾ ಆ ಮನುಷ್ಯ? ಇಂಥ ಗೊಂದಲಕ್ಕೆ ಬಿದ್ದು ಚಿತ್ರಹಿಂಸೆಯನ್ನು ಅನುಭವಿಸಿ ಆ ಮನುಷ್ಯ ಸತ್ತು ಹೋಗ್ಬಿಡ್ತಾನೆ. ಇಲ್ಲಿ ಏನಾಗುತ್ತೆ ಪ್ರಶ್ನೆ ಅಂತ ಹೇಳಿದ್ರೆ, ಸತ್ತು ಹೋದಾಗಲೇ ಇಂಥವು ಸುದ್ದಿ ಆಗೋದು. ಇದು ಇನ್ನೊಂದು ದುರಂತ. ಇದು ಆತ ಬದುಕಿರೋವರೆಗೂ ಕೂಡ ಅನೇಕ ಕಡೆ ಅವನಿಗೆ ಗೊತ್ತಿರೋರ ಬಳಿ ಹೇಳಿರ್ತಾನೆ, ನ್ಯಾಯಾಲಯದ ಮುಂದೆ ಹೇಳಿರ್ತಾನೆ. ಆ ಮನುಷ್ಯನಿಗೆ ಒಂದು ಹಂತಕ್ಕೆ ಯಾರಾದರೂ ಸಹಕರಿಸ್ಬಿಟ್ಟಿದ್ದರೆ ಆ ಜೀವಿ ಇವತ್ತು ಉಳ್ಕೊಳ್ತಾ ಇತ್ತೇನು ಅಲ್ವಾ? ಅವನು ಬದುಕಿದರೆ ಅದೇನೂ ಇಲ್ಲ, ಯಾವುದೇನೋ ಫೈಟ್ ನಡೀತಾ ಇದೆ ಬಿಡ್ರಿ, ಅದೇನೋ 3 ಕೋಟಿ ಕೇಳಿದ್ರಂತೆ, 30 ಲಕ್ಷ ಕೇಳಿದ್ರಂತೆ. ಯಾವಾಗ ಇದೆಲ್ಲವನ್ನು ಪ್ರಸ್ತಾಪ ಮಾಡಿ ಒಬ್ಬ ಮನುಷ್ಯ ಸತ್ತು ಹೋಗ್ಬಿಡ್ತಾನಲ್ಲ, ಆವಾಗ ಒಂದು ಅನುಕಂಪ ಶುರುವಾಗುತ್ತೆ. ಅಯ್ಯೋ ಸತ್ತೇ ಹೋಗ್ಬಿಟ್ನ ಅವನು ಅಂತ. ಯಾರನ್ನು ಅರೆಸ್ಟ್ ಮಾಡಿದ್ದಾರೆ ಈಗ? ಈ ವ್ಯಕ್ತಿ ಸತ್ನಲ್ಲ. ಈ ಆತ್ಮಹತ್ಯೆಗೆ ಪ್ರಚೋದನೆ ಯಾರ ಕಡೆಯಿಂದ? ಕಾರಣ ಯಾರು? ಕಾನೂನು ಕ್ರಮಗಳಾಗಬೇಕಲ್ವಾ? ಅತುಲ್ ಸುಭಾಷ್ಗೆ ನ್ಯಾಯ ಸಿಗಬೇಕು ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರುವಾಗಿದೆ. ಇದು ಮೀಡಿಯಾಗಳಲ್ಲಿ ಟೆಕ್ಕಿ ಪರವಾಗಿ ಅಭಿಯಾನ ಶುರುವಾಗಿದೆ. ಇಲ್ಲಿ ಒಬ್ಬ ಟೆಕ್ಕಿ, ಒಬ್ಬ ಗಂಡಸು ಹೆಂಗಸು ಹಾಗಲ್ಲ ರೀ. ಅನೇಕ ಬಾರಿ ನೀವು ಈ ವರದಕ್ಷಿಣೆಯನ್ನು ಒಂದು ಕೇಸ್ ಬಂದರೆ ಸಾಕು, ಒಂದು ದೂರು ಕೊಟ್ಟರೆ ಸಾಕು, ಮನೆ ಮಂದಿಯನ್ನೆಲ್ಲ ತುಂಬಿಕೊಂಡು ಬಂದು ಸ್ಟೇಷನಲ್ಲಿ ಕೂರಿಸ್ಕೊಂಡ್ಬಿಡೋದು. ಇದು ನಡೆದಿದೆ ಅಲ್ವಾ? ಇದೊಂದು ಭಾಗ. ಅವತ್ತಿಗಾಗುತ್ತೆ, FIR ಮಾಡಿದ್ವಿ, ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ರು, ಆನಂತರ ಬೇಲ್ ಸಿಕ್ತು, ಬಂದರು, ಇದೊಂದು ಭಾಗ. ಆಮೇಲೆ ಮೀಡಿಯೇಷನ್ ಅಂದರೆ ಮಧ್ಯಸ್ಥಿಕೆ ವಹಿಸ್ಕೊಂಡು ಅದನ್ನು ಬಗೆಹರಿಸ್ಕೊಳ್ರಪ್ಪ ಅಂತ. ಗಂಡನ ಕಡೆಯವರು, ಹೆಣ್ಣಿನ ಕಡೆಯವರು, ಹುಡುಗನ ಕಡೆಯವರು, ಹುಡುಗಿ ಕಡೆಯವರು. ಅದೊಂದು 3 ಬಾರಿ 4 ಬಾರಿ 5 ಬಾರಿ ನಡೆಯುತ್ತೆ. ಮೀಡಿಯೇಷನಲ್ಲಿ ಬರೋದೇನು ಅಂತ ಹೇಳಿದ್ರೆ, ಮದುವೆಗೆ ಇಷ್ಟು ಖರ್ಚು ಮಾಡಿದ್ದೆ, ಅಷ್ಟು ಖರ್ಚು ಮಾಡಿದ್ದೆ, ಇವನು ವರದಕ್ಷಿಣೆಗೆ ಪೀಡಿಸ್ತಾ ಇದ್ದ, ನನಗೇನಾದರೂ ನೀನು ಡೈವರ್ಸ್ ಬೇಕು ಅಂತ ಹೇಳಿದ್ರೆ ಇಷ್ಟು ಕೋಟಿ ಇಡು, ಇಷ್ಟು ಲಕ್ಷ ಇಡು, ನಂಗೆ ಜೀವನಾಂಶ ಕೊಡು, ಇದು ಶುರುವಾಗುತ್ತೆ. ಅವನಿಗೆ ಎಲಿಜಿಬಲ್ ಇದ್ನಾ, ತುಂಬ ಕೋಟ್ಯಾಧಿಪತಿ ಇದ್ನಾ, ಅದೊಂದು ವಿಷಯ ಅಲ್ವಾ? ಬೇರೆ ವಿಚಾರ. ಈಗ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ನಾವು ನೋಡ್ತೀವಲ್ವ, ಸೆಲೆಬ್ರಿಟಿಗಳಲ್ಲಿ ಅಷ್ಟು ಕೋಟಿ ಕೊಟ್ಟರಂತೆ, ಇಷ್ಟು ಕೋಟಿ ಕೊಟ್ಟರಂತೆ, ಇದೆಲ್ಲ ನಾವು ಕೇಳಿದ್ದೀವಿ. ಅವ ಜನಸಾಮಾನ್ಯರಿ ಟೆಕ್ಕಿ ಅಂದ್ಬಿಟ್ರೆ ಏನು, ಅವನು ಕುಬೇರನ ಮೊಮ್ಮಗನ ಅವನು? ಅಲ್ಲ. ಈ ಒಂದು ವಿಚಾರದಲ್ಲಿ ವರದಕ್ಷಿಣೆಗೆ ಸಂಬಂಧಪಟ್ಟಂತೆ, ಡಿವೋರ್ಸ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಕಾನೂನುಗಳು ಒಬ್ಬ ಮನುಷ್ಯನಿಗೆ, ಒಬ್ಬ ಗಂಡಸಿಗೆ ಪ್ರತಿಕೂಲವಾಗ್ತಾ ಇದೆಯಾ? ಇದೊಂದು ಭಾಗ. ಸೆಕೆಂಡ್ ಪಾರ್ಟು, ಏನು ಕಾನೂನು ಇದೆಯೋ ದೌರ್ಜನ್ಯದ ಹೆಸರಲ್ಲಿ ಹೆಂಗಸು, ಹೆಂಡತಿ, ಹೆಣ್ಣು ಮಗಳು ಅಂದ ತಕ್ಷಣ ಆ ಸಿಂಪತಿ ಕಾರ್ಡ್ ಪ್ಲೇ ಮಾಡಿಕೊಂಡು, ಹಾಗಾದರೆ ಹೆಣ್ಮಕ್ಳಿಗೆ ಅನ್ಯಾಯನೇ ಆಗಿಲ್ವಾ? ತೊಂದರೆ ಕೊಟ್ಟೇ ಇಲ್ವಾ? ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚೇ ಇಲ್ವಾ? ಮಾಡಿದ್ದಾರೆ, ಪನಿಷ್ ಮಾಡಿ ಅವರನ್ನು. ಆದರೆ ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿ ಮೇಲೆ ಸೀಮೆಣ್ಣೆ ಸುರಿದಿಲ್ಲ ಅಷ್ಟೇ, ಅದಕ್ಕಿಂತ ಭೀಕರವಾಗಿರ್ತಕ್ಕಂತಹ ಮಾನಸಿಕ ಹಿಂಸೆ ಇದೆಯಲ್ಲ. 1 ಗಂಟೆ ಸಾಯ್ಬೋದಾ? ಅರ್ಧ ಗಂಟೆಲಿ ಸಾಯ್ಬೋದಾ? ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚಿದ್ರೆ, ಕಲ್ಲೆತ್ತು ಹಾಕಿದ್ರೆ ಸಾಯಬಹುದಾ? ಇದು ಎಷ್ಟು ಕ್ಷಣ ಕೆಲಸನೂ ಮಾಡಬೇಕು ಆ ಮನುಷ್ಯ, ಅವನ ಜೀವನನೂ ನೋಡಬೇಕು, ಆಫೀಸ್ ಟೆನ್ಷನ್ಸು ನೋಡಬೇಕು ಆ ವ್ಯಕ್ತಿ. ಆಫೀಸ್ ಟೆನ್ಷನ್ಸು ನೋಡಬೇಕಲ್ರಿ. ಏನೋ ಅವ್ರ ಮೇಲೆ ಯಾರೋ ಮ್ಯಾನೇಜರ್ ಇರ್ತಾರೆ, ಯಾರೋ ಗ್ರೂಪ್ ಲೀಡರ್ ಇರ್ತಾರೆ, ಗ್ರೂಪ್ ಹೆಡ್ ಇರ್ತಾರೆ. ಆ ಕೆಲಸ ಯಾಕಾಗಲಿಲ್ಲ, ಈ ಕೆಲಸ ಯಾಕಾಗಲಿಲ್ಲ, ಸರ್ ಇವತ್ತು ಕೋರ್ಟ್ ಇದೆ ಹೋಗಬೇಕು ನಾನು, ಸರ್ ಮನೇಲಿ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಸರ್ ನನಗೆ ಹುಷಾರಿಲ್ಲ, ನನ್ನ ಮಗುನ ತೋರಿಸ್ತಾ ಇಲ್ಲ, ಇದು ಕೇಳ್ತಾರೆ ಆಫೀಸ್ಗಳಲ್ಲಿ. 1 ದಿನ 2 ದಿನ ಓಕೆ. ಅದೇ ಕತೆ ಮಾಡ್ತಿದ್ರೆ ಕೇಳಲ್ಲ. ಕೆಲಸದಲ್ಲಿ ಮುಂದುವರಿಬಾರ್ದಾ? ಲಾಯರ್ ಫೀಸ್ ಕೊಡಬೇಕಾ, ಹಣ ಹೊಂದಿಸ್ಬೇಕಾ? 3 ಕೋಟಿ ಕೇಳ್ತೀರಿ, ಹೇಳ್ತಿರಲಿ. ಮಗು ನೋಡಬೇಕು, ನನಗೆ ತುಂಬ ಇಷ್ಟ ಆಗಿಬಿಟ್ಟಿದೆ, ಕೇಳಿಕೊಂಡ್ರೆ 30 ಲಕ್ಷ ಇಡು, ಮಗುನ ತೋರಿಸ್ತೀವಿ ಅಂತ. ಬಿಸ್ನೆಸ್ ಹೇಗಿದೆ ನೋಡಿ ಬಿಸ್ನೆಸ್ಸು. ಬಹುಶಃ ಅತುಲ್ ಏನು ಮೊದಲಲ್ಲ ರೀ. ಅತುಲ್ ಹೇಳಿಕೊಂಡು ಇದೆಲ್ಲ ಒಂದು ವಿಡಿಯೋ ಮಾಡಿ, ಸ್ವಲ್ಪ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ, ಅದರಲ್ಲೆಲ್ಲ ಅಪ್ಲೋಡ್ ಮಾಡಿಕೊಂಡು ಏನೋ ಒಂದಷ್ಟು ಮಾಡಿದ್ದಾನೆ. ಅನೇಕರು ಹೇಳಿದನೂ ಸತ್ತೋಗ್ಬಿಟ್ಟಿರ್ತಾರೆ, ಡೆತ್ ನೋಟ್ ಬರೆದನೂ ಸತ್ತೋಗಿರ್ತಾರೆ, ಗೊತ್ತಿಲ್ಲ ಅಲ್ಲ.
ರಾಷ್ಟ್ರವ್ಯಾಪಿ ಗಂಡಸರ ಪರವಾಗಿ ಧ್ವನಿ ಎತ್ತಿದ್ದಾರೆ ಹಲವರು. ಇದರ ಚರ್ಚೆ ನಡುವೆ ಕಾನೂನು ದುರ್ಬಳಕೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸ್ತಾ ಇದೆ. ಇದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ. ಇದು ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ನಿಜವಾಗ್ಲೂ ಏನಾದರೂ ಮಾಡಲೇಬೇಕು. ಅಟ್ ದ ಸೇಮ್ ಟೈಮ್ ಕೇಂದ್ರ ಸರ್ಕಾರ ಕೂಡ ಈ ವಿಚಾರದಲ್ಲಿ ಕಾನೂನನ್ನು ಸ್ಟ್ರಾಂಗ್ ಮಾಡಬೇಕು. ಯಾವ ರೀತಿ ಒಂದು ಮಹಿಳೆಗೆ ಕಿರುಕುಳ ಆದಾಗ ಆ ಮಹಿಳೆ ಪರವಾಗಿ ದೇಶದ ಕಾನೂನು ನ್ಯಾಯ ವ್ಯವಸ್ಥೆ ನಿಂತ್ಕೊಳ್ಳುತ್ತೋ, ಪುರುಷನೊಬ್ಬ ವಿತ್ ಪ್ರೂಫ್ ಆ ತರಹದ್ದನ್ನು ಆತ ಹೇಳಿದಾಗ ಆ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು. ಯಾವಾಗ? 20 ವರ್ಷ ಆದಮೇಲೆ? ನೋ. ಒಂದು ಶೀಘ್ರ ಕೋರ್ಟ್ಗಳು ಬರಬೇಕು. ಅದಕ್ಕೆ ತ್ವರಿತಗತಿಯ ಕೋರ್ಟ್ಗಳು ಅದಕ್ಕೆ ಅಂತ ಸ್ಥಾಪನೆಯಾಗಿ ಆತನ ಇಶ್ಯೂಗಳನ್ನು ಬಗೆಹರಿಸಬೇಕು. ಡಿವೋರ್ಸ್ಗೆ ಒಪ್ಪಿದಾರಾ? ಇಬ್ಬರು ಒಪ್ಪಿದಾರಾ? ಡಿವೋರ್ಸ್ ಮಾಡಿಬಿಡಿ. ಜೀವನಾಂಶ ಅದಕ್ಕೆ ಅರ್ಹತೆ ಇದೆಯಾ? ಅದರ ವ್ಯವಸ್ಥೆ ಆಗಲಿ. ಆ ವ್ಯಕ್ತಿ ಕೈಗೆ ಎಟುಕುವಂತಿರಬೇಕದು ಜೀವನಾಂಶದ ವಿಚಾರಗಳು. ಇದಕ್ಕೆ ಜಡ್ಜೊಬ್ಬರು ಹೇಳಿದರು ಚೆನ್ನಾಗಿ. ಯಾರೊಬ್ಬ ಹೇಳಿ ತಿಂಗಳಿಗೆ 5 ಲಕ್ಷ ಕೊಡಬೇಕು ಜೀವನಾಂಶ ಅಂತ ಕೇಳಿದ್ಲು ಮಹಿಳೆಯೊಬ್ಬರು. ಕೋರ್ಟ್ ಹೇಳಿದ್ದಾಗ 5 ಲಕ್ಷ ಖರ್ಚು ಮಾಡ್ತೀನಮ್ಮ ಒಂದು ತಿಂಗಳಿಗೆ, ನೀನು ಅಷ್ಟೊಂದು ಬೇಕಾ ನಿನಗೆ ಅಂತ. ಹೌದು, ನನಗೆ ಅಷ್ಟೊಂದು ಬೇಕು, ನನಗೆ ಮಾತ್ರೆಗೆ ಬೇಕು, ಅದಕ್ಕೆ ಔಷಧಿಗೆ ಬೇಕು, ನನಗೆ ನಿರ್ವಹಣೆಗೆ ಬೇಕು, ಊಟಕ್ಕೆ ಬೇಕು, ಮನೆಗೆ ಬೇಕು ಅಂತ ಕೇಳಿದರು. ಒಂದು ಕೆಲಸ ಮಾಡಮ್ಮ, ನೀನೇ ದುಡುಕೋ, ಗಟ್ಮುಟ್ಟಾಗಿದ್ದೀರಾ, ದುಡುಕೋ ಅಂತ ಹೇಳಿತ್ತು ಕೋರ್ಟ್. ಆ ಥರದ್ದು ಆಗಬೇಕು. ಅಸಹಾಯಕರಿದ್ದರಾ, ಅವ್ರು ನಿಜವಾಗ್ಲೂ ತೊಂದರೆಯಲ್ಲಿದ್ದರಾ ಅಂಥವ್ರ ವಿಚಾರದಲ್ಲಿ ಜೀವನಾಂಶ ಸರಿಯಾಗಿ ಹೋಗಲಿ. ಅಟ್ ದ ಸೇಮ್ ಟೈಮ್ ಪುರುಷನೊಬ್ಬನಿಗೆ ಈ ಥರ ಸಮಸ್ಯೆಗಳಾದಾಗ ಅವನು ಅನುಭವಿಸುತ್ತಿರುವಂತಹ ಮಾನಸಿಕ ಹಿಂಸೆಯನ್ನು ಅವನು ಸೂಸೈಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಹೇಳ್ಕೋಬೇಕು ಅಂತೇನಿಲ್ಲ. ಅವನ ಅರ್ಜಿಯಲ್ಲೋ, ಅವನ ಕಳವಳಗಳಲ್ಲೋ, ಅವನ ಆತಂಕದಲ್ಲೋ, ಅವನ ಪತ್ರಗಳಲ್ಲೋ ಅದು ಕಾಣುತ್ತಲ್ಲ, ಆಗಲೂ ನ್ಯಾಯ ಸಿಗಬೇಕು. ಇಲ್ಲಾಂದರೆ ಯಾರಿಗೆ ನ್ಯಾಯ ಸಿಗಬೇಕು ಅಂದರೂ ಕೂಡ ತುಲ್ಗಾದಂತೆ ಆಗ್ತಾ ಕೂತ್ಕೊಂಡ್ರೆ ಅದು ಕೊನೆಯೇ ಇರಲ್ಲ. ವಿವಾಹಿತೆಯರಿಂದ ಪತಿಯ ವಿರುದ್ಧ ಕಾನೂನುಗಳ ದುರ್ಬಳಕೆ ಆಗ್ತಾ ಇದೆ. ಕಿರುಕುಳ ನೀಡುವ ಸಲುವಾಗಿಯೇ ಕಾನೂನು ದುರ್ಬಳಕೆ ಆಗ್ತಾ ಇದೆ ಅಂತೇಳಿ ಕಳವಳ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ಅತುಲ್ ಸಾವಿನ ನಡುವೆ ಮಹತ್ವ ಪಡ್ಕೊಳ್ತಾ ಇದೆ ಸುಪ್ರೀಂ ಕೋರ್ಟ್ನ ಉಲ್ಲೇಖ. ಸುಪ್ರೀಂ ಕೋರ್ಟ್ ಕಳವಳ ಏನು ಅಂತ ಹೇಳಿದ್ರೆ, ಪ್ರಕರಣವೊಂದರಲ್ಲಿ ಡಿವೋರ್ಸನ್ನು ಕೋರಿ ಅಥವಾ ವಿಚ್ಛೇದನವನ್ನು ಕೋರಿ ಪತಿ ಮೇಲ್ಮನವಿ ಹಾಕ್ಕೊಂಡಿರ್ತಾರೆ. ಬಳಿಕ ಆತನ ಪತಿ ಹಾಗೂ ಆತನ ಕುಟುಂಬಸ್ಥರ ವಿರುದ್ಧವಾಗಿ ಹಲ್ಲೆ ಮಾಡಿದ್ರು, ವರದಕ್ಷಿಣೆ ಕಿರುಕುಳ ಕೊಟ್ಟರು, ಈ ಆರೋಪವನ್ನು ಹೊರಿಸಿ ಕೇಸೊಂದು ದಾಖಲಾಗ್ಬಿಡುತ್ತೆ. ಅಲ್ಲಿ ಏನಾದರೂ ಒಂದು ನಿಮಗೆ ಡಿವೋರ್ಸ್ ಬೇಕಾ? ಡಿವೋರ್ಸ್ಗೆ ಅಪ್ಲೈ ಮಾಡ್ಕೋಬೇಕಲ್ವ? ನನಗೆ ಈ ಮನುಷ್ಯನ ಜೊತೆ ಬದುಕಾಗ್ತಾ ಇಲ್ಲ, ಹಿಂಸೆ ಆಗ್ತಾ ಇದೆ, ಬೇಡ ನನಗೆ, ಫೈನ್. ಆ ಡಿವೋರ್ಸ್ ಜೊತೆಗೆ ಏನು ಮಾಡಿಬಿಡ್ತಾರೆ, ಬಡ್ದ, ನನಗೆ ವರದಕ್ಷಿಣೆ ಕಿರುಕುಳ ಕೊಟ್ಬಿಟ್ಟ, ಚಿತ್ರಹಿಂಸೆ ಕೊಡ್ತಾ ಇದ್ದ, ಅಷ್ಟು ದುಡ್ಡು ತೊಗೊಂಡು ಬಾ ಅಂದ, ಇಷ್ಟು ದುಡ್ಡು ತೊಗೊಂಡು ಬಾ ಅಂದ, ಇದನ್ನು ಸೇರಿಸ್ಬಿಡ್ತಾರಲ್ಲ. ಇದು ಸೇರಿಸ್ತಾ ಇದ್ದಂತೆ ಅದು ಬರೀ ವಿಚ್ಛೇದನದ ಕೇಸಾಗಿ ಉಳಿಯಲ್ಲ, ಈ ಆ್ಯಂಗಲ್ ತೊಗೊಂಡ್ಬಿಡ್ತದೆ. ಯಾವ ಆ್ಯಂಗಲ್ ಅಂತ ಹೇಳಿದ್ರೆ ಇದು, ಏನೋ ಟಾರ್ಚರ್ ಆಗಿದೆ, ಅವಳಿಗೆ ಗೃಹ ಹಿಂಸೆ ಕೊಟ್ಟಿದ್ದಾನೆ ಈ ಮನುಷ್ಯ, 498 ಏನೋ ಸೆಕ್ಷನ್ ಇರಬೇಕು, 498A, ಈ ಥರದ ಸೆಕ್ಷನ್ ಹಾಕಿ ಕೌಟುಂಬಿಕ ದೌರ್ಜನ್ಯ ಇದೆಲ್ಲವನ್ನು ಹಾಕಿ ಏನು ಮಾಡಿಬಿಡ್ತಾರೆ, ಹೈರಾಣ ಮಾಡಾಕ್ಬಿಡ್ತಾರೆ. ಬರೀ ಅವನ ಮೇಲೆ ಕೊಡ್ತಾರ? ನೋ, ಅವನು, ಅವರ ಅಪ್ಪ, ಅವರ ಅಮ್ಮ, ಅವನ ತಂಗಿ, ಭಾವ, ಯಾರ್ಯಾರು ಇದ್ದಾರೋ ಎಲ್ಲರ ಮೇಲೂ ಹಾಕ್ಬಿಡ್ತಾರೆ. ಎಲ್ಲರೂ ಅನುಭವಿಸ್ತಾರೆ. ಇದೊಂದು ವಿಕೃತ ಆನಂದ, ಅದು ವಿಘ್ನ ಸಂತೋಷ. ಅದು ಅವನಿಗೆ ಎಷ್ಟು ಕಿರುಕುಳ ಕೊಡ್ತಾ ಇದ್ದೀನೋ ಅಷ್ಟು ನನಗೆ ಎಂಜಾಯ್ ಮಾಡ್ತಾ ಇರ್ತೀನಿ ಅಂತ ವಿಘ್ನ ಸಂತೋಷ, ವಿಕೃತ ಆನಂದಗಳು ಅಂತ ಕರೀತಾರೆ. ಆ ತರಹದ ವಿಚಾರಗಳಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಬೇಕಾಗುತ್ತೆ. ಈ ಪ್ರಕರಣವನ್ನು ತೆಲಂಗಾಣ ಹೈಕೋರ್ಟ್ ರದ್ದು ಮಾಡಬೇಕು ಅಂತ ನಿರಾಕರಿಸುತ್ತೆ. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಕೂಡ ಹೋಗಿದ್ರು. ವಾದ ಕೇಳಿದಂಥ ಸುಪ್ರೀಂ ಕೋರ್ಟ್ ವೈಯಕ್ತಿಕ ದ್ವೇಷದ ಕಾರಣದಿಂದಾಗಿ ಪತ್ನಿ ಇಂಥ ಪ್ರಕರಣ ದಾಖಲು ಮಾಡಿದ್ದು, ಆಕೆಯ ರಕ್ಷಣೆಗೆ ಅಂಥೇಳಿ ಇದ್ದಂತಹ ಕಾನೂನನ್ನು ಆಕೆಯೇ ದುರುಪಯೋಗ ಮಾಡಿಕೊಳ್ತಾ ಇದ್ದಾಳೆ ಅಂತೇಳಿ ಹೇಳಿತ್ತು. ಬಳಿಕ IPC ಸೆಕ್ಷನ್ 498A ಇದರ ದುರುಪಯೋಗದ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸ್ತಾ, ದಯವಿಟ್ಟು ಇಂಥ ವಿಚಾರಗಳಲ್ಲಿ ಕೇಂದ್ರದ ನಾಯಕರುಗಳೆಲ್ಲರೂ ಕೂಡ ಸದನದಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಚಿಂತನೆ, ಬರೀ ಸುಪ್ರೀಂ ಕೋರ್ಟ್ ಅಲ್ಲ, ಇಂಥ ವಿಚಾರಗಳಲ್ಲಿ ಯಾವ ರೀತಿಯಲ್ಲಿ ನೊಂದ ಪುರುಷರ ಪರವಾಗಿ 100 ಜನದಲ್ಲಿ 20 ಕೆಟ್ಟವರು ಇರಬಹುದು, ನಾವ್ಯಾರು ಅಲ್ಲಗಳಿತಾ ಇಲ್ಲ. ಅದರ ಅರ್ಥ ಇನ್ನು 80 ಜನ ಒಳ್ಳೆಯವರಿಗೆ ತೊಂದರೆ ಆಗಬೇಕು ಅಂತಲ್ಲ. ಅತ್ತೆ ಮಾವಂದಿರ ಕ್ರೌರ್ಯದಿಂದ ಮಹಿಳೆಯನ್ನು ರಕ್ಷಿಸುವಂಥ ಕಾನೂನುಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ಪ್ರವೃತ್ತಿ ಜಾಸ್ತಿ ಆಗ್ತಾ ಇದೆ. ವರದಕ್ಷಿಣೆ ಕಿರುಕುಳ ಪ್ರಕರಣಗಳನ್ನು ಡಿಸೈಡ್ ಮಾಡಬೇಕಾದ್ರೆ ನ್ಯಾಯಾಲಯಗಳು ಎಚ್ಚರಿಕೆಯಿಂದ ತೀರ್ಮಾನಿಸಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಮಾತನಾಡಿದೆ. ಜೀವನಾಂಶ ಡಿಸೈಡ್ ಮಾಡಬೇಕು ಅಂದರೆ ಷರತ್ತು ಹಾಕಬೇಕಾಗತ್ತೆ. ಮತ್ತೊಂದು ವಿಚ್ಛೇದನ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಷರತ್ತು ಹಾಕುತ್ತೆ. ಪ್ರವೀಣ್ ಕುಮಾರ್ ಜೈನ್ ಮತ್ತು ಅಂಜು ಜೈನ್ ದಂಪತಿಯ ವಿಚ್ಛೇದನ ಪ್ರಕರಣ ಇದು. ಪ್ರವೀಣ್ ಕುಮಾರ್ ಜೈನ್ ಪತ್ನಿಗೆ ಜೀವನಾಂಶವಾಗಿ 5 ಕೋಟಿ ನೀಡಬೇಕು ಅಂತೇಳಿ ಆದೇಶ ಹೋಗುತ್ತೆ. ಜೀವನಾಂಶದ ಮೊತ್ತವನ್ನು ಡಿಸೈಡ್ ಮಾಡಬೇಕಾದ್ರೆ ಆ ವ್ಯಕ್ತಿಗೆ ಸಾಧ್ಯವಾಗುವಂತಹದ್ದು ಅದು ಅವನು ಜಾರಿ ಮಾಡೋಕ್ಕಾಗುತ್ತಾ? 5 ಕೋಟಿ ಎಲ್ಲಿ ತರ್ತಾನೆ ಅವನು? ಅವನ ಸಂಬಳ ಏನಿದೆ, ಅವನ ಸ್ವತ್ತೇನಿದೆ,
ಇದನ್ನು ಆ ಷರತ್ತು ಹಾಕ್ತಾರೆ, ಕೋರ್ಟ್ ಹೇಳ್ತದನ್ನು. ಅದನ್ನು ನಿರ್ಧರಿಸಬೇಕಾದ್ರೆ ಅದನ್ನು ಷರತ್ತುಗಳನ್ನು ಹಾಕರಪ್ಪ ಅಂತ. ಪತಿ ಮತ್ತು ಪತ್ನಿಯ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ, ಭವಿಷ್ಯದಲ್ಲಿ ಪತ್ನಿ ಮತ್ತು ಮಕ್ಕಳ ಮೂಲಭೂತ ಅಗತ್ಯಗಳು, ಪತಿ ಪತ್ನಿಯ ಅರ್ಹತೆ ಮತ್ತು ಅವ್ರಿಗೇನು ಉದ್ಯೋಗ ಇದೆ, ಬಿಸ್ನೆಸ್ ಮಾಡ್ತಾ ಇದ್ದಾನಾ, ಸ್ಯಾಲ್ರಿ ಇಡಾ, ದಿನಗೂಲಿನ, ಈ ಥರದೆಲ್ಲ ಡಿಸೈಡ್ ಮಾಡಿ 5 ಕೋಟಿ ಎಂದುಬಿಟ್ರೆ 7 ಕೋಟಿ ಎಂದುಬಿಟ್ರೆ ಹೇಗೆ? ಉದ್ಯೋಗ, ಆದಾಯ ಮತ್ತು ಆಸ್ತಿಗಳ ಮೂಲಗಳು, ಅತ್ತೆ ಮನೆಯಲ್ಲಿ ವಾಸ ಮಾಡ್ತಿರಬೇಕಾದ್ರೆ ಪತ್ನಿಯ ಜೀವನ ಮಟ್ಟ ಹೇಗಿತ್ತು, ಕುಟುಂಬವನ್ನು ನೋಡಿಕೊಳ್ಬೇಕಾದ್ರೆ ಪತ್ನಿ ತನ್ನ ಕೆಲಸವನ್ನು ಬಿಟ್ಟುಬಿಟ್ಟಿದ್ರಾ, ಕೆಲಸಕ್ಕೆ ತೆರಳುತ್ತಾ ಇಲ್ಲ ಅಂತ ಆದರೆ ಪತ್ನಿಗೆ ಕಾನೂನು ಹೋರಾಟಕ್ಕೆ ಸಮಂಜಸ ಮೊತ್ತ, ಅದರದ್ದು ಕತೆ ಏನಾಗಿದೆ, ಆರ್ಥಿಕ ಸ್ಥಿತಿ ಹೇಗಿದೆ, ಆತನ ಗಳಿಕೆ ಮತ್ತು ಇತರ ಜವಾಬ್ದಾರಿಗಳೇನೇನಿವೆ, ಎಲ್ಲ ನ್ಯಾಯಾಲಯಗಳು ಈ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅಂತೇಳಿ ಇದೀಗ ಕಟ್ಟುನಿಟ್ಟಾಗಿ ಸುಪ್ರೀಂ ಕೋರ್ಟ್ ಕಡೆಯಿಂದ ಒಂದು ಡೈರೆಕ್ಷನ್ ಹೋಗಿದೆ.